ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಈ ಕ್ಷಣ ಈವರೆಗೂ ಜೈಲಲ್ಲಿ ನೆಮ್ಮದಿ ಸಿಕ್ಕಿಲ್ಲ. ಹಾಗಾಗಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ದರ್ಶನ್ ಪರ ವಕೀಲರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರುವ ನಟ ದರ್ಶನ್ ಈ ಹಿಂದೆ ನನಗೆ ಅನ್ನದ ತಟ್ಟೆಯನ್ನು ಎಸೀತಿದ್ದಾರೆ, ನನಗೆ ಸರಿಯಾದ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ, ನನ್ನ ಮೂಲಭೂತ ಹಕ್ಕುಗಳಿಗೆ ಹರಣ ಆಗಿದೆ, ಅದು ಇದು ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಆದರೆ ನಟ ದರ್ಶನ್ ಪ್ರಕರಣದಲ್ಲಿ ಒಂದು ಸ್ವಲ್ಪ ಸಣ್ಣ ಮಟ್ಟಗಿನ ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತು. ಅಭಿಮಾನಿಗಳು ಅನ್ಕೊಂಡಿದ್ರು ಶಾಶ್ವತವಾಗಿ ನೆಮ್ಮದಿ ಸಿಕ್ತೋ ಏನೋ ಅಂತ. ಆದರೆ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಈವರೆಗೂ ನೆಮ್ಮದಿ ಸಿಕ್ಕಿಲ್ಲ. ದರ್ಶನ್ಗೆ ದಪ್ಪ ಬ್ಲಾಂಕೆಟ್ ತಲೆದಿಂಬು ಕೊಡ್ಲಿಕ್ಕೆ ಆಗ್ತಿಲ್ವಾ? 40 ನಿಮಿಷ ವಾಕ್ ಸ್ವಾತಂತ್ರ್ಯ ಬಿಟ್ಟರೆ ಬೇರೆ ಯಾವ ಸವಲತ್ತುಗಳು ಇಲ್ಲ. ಹೀಗಾಗಿ ದರ್ಶನ್ಗೆ ಮತ್ತೆ ಕೋರ್ಟ್ ಮೆಟ್ಟಿಲೇರುವ ಸನ್ನಿವೇಶ ಎದುರಾಗಿದೆ. ದರ್ಶನ್ ಜೈಲಲ್ಲಿ ಸಿಗದ ನೆಮ್ಮದಿ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ವರ ಕೊಟ್ಟರು, ಜೈಲು ಸಿಬ್ಬಂದಿ ಕರುಣಿಸ್ತಾ ಇಲ್ಲ, ದೇವರು ಕೊಟ್ಟರು ಪೂಜಾರಿ ಬಿಡ್ತಿಲ್ಲ ಅಂದಂಗೆ ದರ್ಶನ್ಗೆ ಸಿಗದ ನೆಮ್ಮದಿ ಮತ್ತೆ ಕೋರ್ಟ್ ಮೊರೆ. ಸೊ ಹೈಕೋರ್ಟ್ ವರ ಕೊಟ್ಟರು, ಜೈಲು ಸಿಬ್ಬಂದಿ ಕರುಣಿಸ್ತಾ ಇಲ್ಲ. ಹೈಕೋರ್ಟ್ ಆದೇಶದ ನಂತರನೂ ಸಿಕ್ಕಿಲ್ಲ ಕನಿಷ್ಠ ಸವಲತ್ತು. ದರ್ಶನ್ಗೆ ಜೈಲಲ್ಲಿ ಅದೇ ನರಕದ ಜೀವನ, ಯಾಕೆ ಹೀಗೆ? ಮತ್ತೆ ಹೈಕೋರ್ಟ್ಗೆ ಅರ್ಜಿ ಹಾಕಿದ ದರ್ಶನ್ ಪರ ವಕೀಲ, ದರ್ಶನ್ ವಿಚಾರದಲ್ಲಿ ಅಷ್ಟು ಕಟುವಾಗಿದೆಯಾ ಜೈಲರ್ಸ್ಗಳು, ಅವರ ನಿಯಮಗಳು? ದರ್ಶನ್ಗೆ ದಪ್ಪ ಬ್ಲಾಂಕೆಟ್ ತಲೆದಿಂಬು ಕೊಡಲಿಕ್ಕೆ ಆಗ್ತಿಲ್ಲ. 40 ನಿಮಿಷ ವಾಕ್ ಸ್ವಾತಂತ್ರ್ಯ ಬಿಟ್ಟು ಬೇರೆ ಯಾವ ಸವಲತ್ತು ಸಿಕ್ಕಿಲ್ಲ. ದರ್ಶನ್ ಈ ಹಿಂದೆ ಕೋರ್ಟ್ ಮೊರೆ ಹೋದಾಗ ಅಲ್ಲಿ ಸಲ್ಲಿಸಿರುವಂತಹ ಒಂದಷ್ಟು ಮನವಿಗಳ ಬಗ್ಗೆ ಮಾತನಾಡುವುದಾದ್ರೆ, ನನಗೆ ವಿಪರೀತ ಚಳಿಯನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತೆಳ್ಳಗಿನ ಬ್ಲಾಂಕೆಟ್ಗಳು ನನ್ನ ದೇಹದ ಚರ್ಮಕ್ಕೆ ಚಳಿ ಸೋಂಕು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತೆಳ್ಳನೆಯ ಬ್ಲಾಂಕೆಟ್ಗೆ, ಹಾಗಾಗಿ ನನಗೆ ಸ್ವಲ್ಪ ದಪ್ಪನೆಯ ಬ್ಲಾಂಕೆಟ್ ಬೇಕು. ಅದಾದ ನಂತರ ನನ್ನ ಸೆಲ್ನಲ್ಲಿ ಬೆಳಿಗ್ಗೆ ಲಾಕ್ ಹಾಕಿದ್ರೆ ಅದನ್ನು ಓಪನ್ನೇ ಮಾಡೋದಿಲ್ಲ, ನನಗೆ ಹೊರಗಡೆ ಸುತ್ತಾಡೋದಕ್ಕೂ ಬಿಡ್ತಾ ಇಲ್ಲ. ಒಬ್ಬ ವಿಚಾರಣಾಧೀನ ಕೈದಿಗೆ ನಡೆಯೋ ಸ್ವಾತಂತ್ರ್ಯಗಳು ಕೊಡಲೇಬೇಕಾಗುತ್ತೆ. ಸಜಾ ಕೈದಿ ಅಲ್ಲ ಆತ, ವಿಚಾರಣಾಧೀನ ಕೈದಿ. ಹಾಗಾಗಿ ನನಗೆ ಆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಆಮೇಲೆ ನನ್ನ ಸೆಲ್ಲಿಗೆ ತಂದು ಕೊಡುವ ಜೈಲರ್ಸ್ ಇರ್ತಾರೆ ನೋಡಿ, ಊಟ ತಂದು ಕೊಡುವ ಜೈಲರ್ಸ್ಗಳು, ಅವರು ನಮ್ಮ ತಟ್ಟೆನ ಎಸೀತಾರೆ. ದರ್ಶನ್ ಪರ ವಕೀಲರ ವಕಾಲತ್ತು ವಹಿಸಿದ್ದನ್ನ ಆ ತರಹದ ಕ್ರೌರ್ಯ ಯಾಕೆ ನನ್ನ ಜೊತೆ ತೋರಿಸ್ತಾ ಇದ್ದಾರೆ? ನನಗೆ ಒಳ್ಳೆಯ ಆಹಾರ ಕೊಡಬೇಕು, ನನಗೆ ಆಹಾರ ಸರಿಯಾದಂಥ ಆಹಾರ ಸಿಗ್ತಾ ಇಲ್ಲ. ವಾರಕ್ಕೆ 1-2 ಸತಿ ಮನೆಯ ಊಟಕ್ಕೆ ಅವಕಾಶಗಳು ಇರ್ತಾವೆ ವಿಚಾರಣಾಧೀನ ಕೈದಿಗಳಿಗೆ, ಸಜಾ ಕೈದಿಗಳಿಗಲ್ಲ. ಆ ಅವಕಾಶವನ್ನೂ ಕೂಡ ಕೊಡ್ತಾ ಇಲ್ಲ. ಹೀಗೆ ಹಲವು ಬೇಡಿಕೆಗಳಿದ್ವು. ನ್ಯಾಯಾಲಯ ಹೇಳ್ತು ವಿಚಾರಣಾಧೀನ ಕೈದಿಗೆ ಸಿಗಬೇಕಾದ ಅಷ್ಟೂ ಸೌಕರ್ಯಗಳು ದರ್ಶನ್ಗೆ ಸಿಗಬೇಕು, ಪ್ರತ್ಯೇಕ ಯಾವ ಸವಲತ್ತುಗಳೂ ಅಲ್ಲ. ಒಬ್ಬ ವಿಚಾರಣಾಧೀನ ಕೈದಿಗೆ ಕಾಮನ್ ಆಗಿ ಏನೇನು ಸಿಗಬೇಕು ಅದು ಸಿಗಬೇಕು. ಉಗುರು ಬೆಚ್ಚ ನೀರು ಸಿಗಬೇಕು, ಆಹಾರವನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು. ಚಳಿ ಎಂದು ಮನವಿ ಮಾಡಿಕೊಂಡ ನಂತರ ಒಂದು ಸ್ವಲ್ಪ ದಪ್ಪಗಿರೋದು ಕೊಟ್ಟು ಬಿಡಿ ಅಂತ ಹೇಳೋದು. ಜೈಲರ್ಸ್ಗಳು ಕೊಟ್ಟಿರ್ತಾರೆ. ಒಂದು ವೇಳೆ ಜೈಲರ್ಸ್ಗಳು ಕೊಡದಲೇ ಇದ್ದರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ, ಕಂಡೆಂಪ್ಟ್ ಆಫ್ ಕೋರ್ಟ್. ಆ ಪರಿಜ್ಞಾನ ಜೈಲರ್ಸ್ಗಳಿಗೆ ಇರೋದಿಲ್ವ? ಖಂಡಿತ ಕೊಟ್ಟಿರ್ತಾರೆ. ಆದರೆ ಅದಕ್ಕೂ ಮೀರಿದ ಸವಲತ್ತುಗಳು ಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಈಗ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮೀರಿದ ಕೊಡಬೇಕು ಅಂತ ಹೇಳಿದ್ರೆ VVIP ಟ್ರೀಟ್ಮೆಂಟ್ ಆಗಿಬಿಡುತ್ತೆ. ಅದು ವಿಚಾರಣಾಧೀನ ಕೈದಿಗೆ ಎಷ್ಟು ಸವಲತ್ತುಗಳನ್ನು ಕೊಡಬೇಕು ಅದು ಈಗ ಸಿಗಲಾಗ್ತಾ ಇದೆ. ದರ್ಶನ್ಗೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ಆಹಾರ ಬಂದು ಬೀಳುತ್ತೆ. ಸ್ವಲ್ಪ ಚಳಿ ಇದೆ, ಕೋರ್ಟ್ ಮೊರೆ ಹೋಗಿದ್ರು, ಹಾಗಾಗಿ ಒಂದು ಸ್ವಲ್ಪ ದಪ್ಪನೆಯ ಬ್ಲಾಂಕೆಟ್ ಕೊಟ್ಟವ್ರೆ. 40 ನಿಮಿಷದ ನಡೆಯೋ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಲಾಗಿದೆ ಅನ್ನೋ ಆರೋಪ ಇತ್ತು. ಈಗ 40 ನಿಮಿಷ ನಡೆಯಪ್ಪ ಅಂತೇಳಿ ಜೈಲಿನ ಬಾಗಿಲನ್ನ ತೆರೆದು ಬಿಡ್ತಾರೆ, ಹೋಗಿ ಬರ್ತಿದ್ದಾರೆ ದರ್ಶನ್. ನನಗ ತೆಳ್ಳನೆಯ ಬ್ಲಾಂಕೆಟ್ ಸಾಕಾಗ್ತಾ ಇಲ್ಲ, ಮತ್ತೂ ದಪ್ಪಗಬೇಕು ಅಂತ ಹೇಳಿ ಈಗ ಕೋರ್ಟ್ನ ಮೊರೆ ಹೋಗಿರುವಂತಹದ್ದು. ಒಟ್ಟಾರೆ ದರ್ಶನ್ ಅಭಿಮಾನಿಗಳಲ್ಲಿ ಕಾಡ್ತಾ ಇರುವಂತಹದ್ದು, ದರ್ಶನ್ಗೆ ಜೈಲಲ್ಲಿ ನೆಮ್ಮದಿ ಸಿಕ್ಕಿಲ್ವಾ ಎನ್ನುವಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.